ಮಠ ಇತ್ತು. ಅಲ್ಲೆಲ್ಲರೂ ಬೆಳಗ್ಗೆನೆ ನಿತ್ಯ ಸತ್ಸಂಗಕ್ಕೆ ಬರ್ತಿದ್ರು. ಬೆಳಗ್ಗೆ ಶಿವನುಡಿ ಕೇಳಬೇಕಂತ ತಿಳ್ಕೊಂಡು ಸಾಕಷ್ಟು ಜನ ಬರ್ತಿದ್ರು. ಅಲ್ಲಿ ಇವರು ಒಂದು ಮೂಲಿಗೆ ಕುಂತಿದ್ರು, ತಾಯಿ ಮತ್ತು ಮಗಳು. ಅವರೆಲ್ಲ ಆ ಸತ್ಸಂಗ ಬಿಟ್ಟು ಹೋದ ಮ್ಯಾಗ ನೀವ್ಯಾರು ಅಂತ ಆ ಗುರುಗಳು, ಮಠದ ಗುರುಗಳು ಕೇಳಿದಾಗ, ಯಪ್ಪ ಹಿಂಗ ಇಂಥ ಊರು, ಮತ್ತೆ ಇಲ್ಲಿ ಯಾಕೆ ಬಂದಿರಿ? ಯಪ್ಪ ನಿನ್ನ ಸನ್ನಿಧಾನಕ್ಕೆ ನಂದು ಒಂದೇ ಹರಕೆ ಅದ, ಯಾಕವ ಯಾಕೆ ದುಃಖ ಆಗ್ತಿದೆ ಅಂತ ಗುರುಗಳು ಅಂತಿದ್ರು. ಆ ತಾಯಿ ಅಂತಾಳ, ಯಪ್ಪ ಎಲ್ಲರೂ ಈ ಬಂಜಿ ಅಂತಾರಲ್ಲ, ಅದನ್ನ ಅನಿಸ್ಕೊಂಡ್ರೆ ಪಾಡಿತ್ತು ಅಂತ ಆ ತಾಯಿ ಅನ್ನಕತ್ತಿದ್ಲು. ಯಾಕವ ಯಾಕಂತ ಮಾತು ಬರಕತ್ತದ? ಇಲ್ಲಪ್ಪ, ನನ್ನ ಮಗಳನ್ನ ನನಗೆ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟ ರಾತ್ರಿ ಎಳೆದೊಳಗೆ. ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಮಾಡ್ಬೇಕು ಅನ್ನುವಂಥ ನೋವು. ವಯಸ್ಸು ತುಂಬಿರ್ತಕ್ಕಂಥ ಮಗಳನ್ನು ತಗೊಂಡು ನಾನು ಎಲ್ಲಿಗೆ ಹೋಗಬೇಕು ಅಂತ ತಿಳ್ಕೊಂಡು ನಿನ್ನ ಸನ್ನಿಧಾನಕ್ಕೆ ಬಂದಿನಿಪ್ಪ. ನಂದೊಂದು ಇಚ್ಛಾ ಇದೆ. ಏನು ಇಚ್ಛಾ ಅಂತಂದ್ರೆ, ನನ್ನ ಮಗಳು ನಿನ್ನ ಕೈ ಮ್ಯಾಗ ಬಿಡಬೇಕು, ನಿನ್ನ ಹತ್ರ ನಿನ್ಬೇಕು, ಗುರುವಿನ ಹತ್ರ ಕುತ್ಕೊಂಡು ಒಂದು ಮಾತು ಹೇಳ್ತೀನಿಯಪ್ಪ, ಹಡದ ತಪ್ಪಾಗೈತಿ, ಜಾಕಿ ಮಾಡೋದಾಗೋದಿಲ್ಲ, ಇದನ್ನು ನಿನ್ನ ಗುರುವಿನ ಪಾದಕ್ಕೆ ಅರ್ಪಿಸ್ತೀನಿ ಅಂತ ತಿಳ್ಕೊಂಡು ತಾಯಿ ಕಣ್ಣಾಗ ನೀರು ಹಾಕಕತ್ತಾಳ. ಅಜ್ಜಾರಂದ್ರವರು, ಆಯ್ತು ಇಟ್ಕೋತೀನಿ, ಆದ್ರೆ ಇಲ್ಲೆಲ್ಲ ಕೆಲಸ ಮಾಡ್ಬೇಕಾಕೈತಿ ಮಗಳು. ಆಗಲೇ ತಾಯಿಗೊಂದು 55-60 ವಯಸ್ಸಾಗಿತ್ತು. ಮಗಳು ಕೆಲಸ ಮಾಡಕ್ಕೆ ಇಲ್ಲಿ ಮಠದಾಗಂದ್ರೆ ಅಜ್ಜಾರು, ನನ್ನ ಮಗಳು ಮಾಡ್ತಾಳೆಪ್ಪ. ಆ ಹುಡುಗಿ ಕೇಳಿದ್ರ ಅಜ್ಜಾರು, ಏನವ ಸೇವಾ ಮಾಡ್ತಿಲ್ಲ ಮಠದೊಳಗ, ಆಕಳ ಕಾಯ್ತಿಲ್ಲ, ದನ ಕಾಯ್ತಿಲ್ಲ, ಪ್ರತಿನಿತ್ಯ ಭಿಕ್ಷೆ ಬೇಡ್ತಿಲ್ಲ, ಮನೆಗೆ ಹೋಗಿ. ಯಪ್ಪ ನೀವೇನಂತೀರ ಅದನ್ನು ಮಾಡ್ತೀನ, ನನ್ನ ತಾಯಿನ ಜಾಕಿ ಮಾಡ್ಬೇಕಾರ ಮಾಡ್ತೀನಿ ಅಂತಂದ್ಲು. ಆಗಲಿ ಅಂತ ತಿಳ್ಕೊಂಡು ಅಜ್ಜಾರ ಮಠದಾಗ ಒಂದು 10-15 ದನಗಳಿದ್ದು, ಆಕಳಿದ್ದು. ನಿನಗ ಪ್ರತಿನಿತ್ಯ ದನ ಮೇಯ್ಸ್ಕೊಂಬರೋಕೆ ಮುಂಜಾನೆ, ಮತ್ತು ರಾತ್ರಿ ಊಟ ಮಧ್ಯಾಹ್ನ ಊಟ ಸಿಗುತ್ತದ. ಹಂಗೆ 1-2 ತಿಂಗಳಾಯ್ತು ಮಾಡ್ಕೊಂತ ಹೊಂಟಿದ್ಲು. ಒಂದಿನ ಅಡಿಗೆ ಮಾಡೋರನ್ನ ಕರೆದ್ರು ಅಜ್ಜಾರವ್ರು. ಹೆಂಗದಾಳ ಹೆಣ್ಮಗಳಕ್ಕೆ, ಚಲೋ ಅದಾಳ, ಕೆಲಸ ಮಾಡ್ತಾಳೆ ಅಂತ ಕೇಳಿದ್ರು. ಯಪ್ಪ ಭಾಳ ಸೇವೆ ಮಾಡ್ತಾಳೆ, ಭಾಳ ಒಳ್ಳೆ ಹುಡುಗಿ ಅಂತ, ಹುಡುಗಿ ಭಾಳ ಸೇವೆ ಮಾಡ್ತಾಳೆ, ಭಾಳ ಒಳ್ಳೆಕ್ಕಂತ ಅವ್ರು ಅಡಿಗೆ ಮಾಡೋರು ಹೇಳಿದ್ರು. ಹಾಗಿತ್ತಂತಂದ್ರೆ ಭಾಳ ಸೇವೆ ಮಾಡ್ತಾಳಂತಂದ್ರೆ ಇನ್ನು ಮುಂದೆ ಏನು ಮಾಡ್ಬೇಕಂದ್ರೆ ದಿನ 1 ರೊಟ್ಟಿ ಕೊಡ್ತಿದ್ರಿ ಲಕ್ಕಿನ. ಹೌದಪ್ಪ, ನಾಳಿಂದ ಆಕಿಗೆ ಅರ್ಧ ರೊಟ್ಟಿ ಕೊಡ್ರಿ ಅಂದ್ರೆ ಅಜ್ಜಾರು. ನಾಳಿಂದ ಅರ್ಧ ರೊಟ್ಟಿ ಕೊಡ್ರಿ ಆಕಿಗೆ. ಆಯ್ತಪ್ಪ ಅಂದ್ರೆ ಮತ್ತೆ ಅಜ್ಜಾರು ಇಟ್ಕೊಂಡಿರ್ತಾರೆ, ಕೇಳಬೇಕಿಲ್ಲ, ಪಗಾರ ಕೊಡೋದಿಲ್ಲ ಅವರು. ಬೆಳಿಗ್ಗೆ ಆಯಿತು, ಆಕಳೆಲ್ಲ ಮೇಯಿಸ್ಕೊಂಡು ಸಗಣಿ ಎಲ್ಲ ಬಾಚಿಕೊಂಡು ಸ್ವಚ್ಛ ಮಾಡಿಕೊಂಡು, ಇವ ಪ್ರಸಾದ ಐತನ್ರಿ ಅಂತ ಅಡಿಗೆ ಕೋಲಿಗೆ ಹೋದ್ಲಂತ. ದಿನ 1 ರೊಟ್ಟಿ ಬಂದು ಬೆಟ್ಟಿ ಹಾಕಿತ್ತು. ಇವತ್ತು ಅರ್ಧ ರೊಟ್ಟಿ ಹಾಕಿ ಕೊಟ್ಟಿದ್ಲು, ಒಂದಿಷ್ಟ ಪಲ್ಯ ಹಾಕಿ ಕೊಟ್ಟಿದ್ರು, ಅಷ್ಟ ತಿನ್ಲಕ್ಕಿ. ಅಜ್ಜಾರು ಕೇಳಿದ್ರು, ಏನಾರ ಅಂದ್ಲನಕ್ಕೆ ಅರ್ಧ ರೊಟ್ಟಿ ಕೊಟ್ಟಿದ್ಕ? ಯಪ್ಪ ಏನೂ ಅನ್ಲಿಲ್ಲಪ್ಪ, ಭಾಳ ಒಳ್ಳೆ ಹುಡುಗಿ, ಉಣ್ಲಕ್ಕಿ. ಆಯ್ತು, ನಾಳಿಂದ ಗಿರ್ದ ರೊಟ್ಟಿ ಕೊಟ್ಬಿಡಕ್ಕಿ. ಮತ್ತು ಮರುದಿನ ಆತೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ಲು ಹೆಣ್ಮಗಳು. ಆಕೆಗೆ ಏಟು 18-19 ವಯಸ್ಸು ಹುಡುಗಿಗೆ. ಪ್ರಸಾದ ಐತೇನ್ರಿ? ಐತಿ ಬಾರವ ಅಂತ ಅಡುಗೆ ಮಾಡೋರು ಅರ್ಧ ರೊಟ್ಟಿ ಕೊಡ್ತಿಲ್ಲ, ಗಿರ್ದ ರೊಟ್ಟಿ ಕೊಟ್ಟರು. ಮತ್ತು ಅಜ್ಜಾರು ಕರೆದ್ರು, ಏನಾರ ಅಂದ್ಲನಕ್ಕಿ ಗಿರ್ದ ರೊಟ್ಟಿ ಕೊಟ್ಟಿದ್ಕ? ಯಪ್ಪ ಉಣ್ಲೆಪ್ಪ ಅಂತ ಹುಡುಗಿ ಅಲ್ಲಕ್ಕಿ. ನಾಳಿಂದ ರೊಟ್ಟಿ ಕೊಡಕ್ಕೆ ಹೋಗ್ಬೇಡ್ರಿ, 1 ಗ್ಲಾಸ್ ನೀರು ಕೊಟ್ಟು ಬಿಡ್ರಿ ಅಂದ್ರೆ ಅಜ್ಜಾರು. ಕಷ್ಟ, ಗುರುವಿನ ಆಜ್ಞೆ ಆಗ್ಬೇಕಲ್ಲ, ದೇವರು ಒಲಮ ಆಗಬೇಕಂತಂದ್ರೆ, ಗುರುವಿನ ಒಲಮೆ ಆಗಬೇಕಂತಂದ್ರೆ ಬಹಳ ಸಹಿಸ್ಕೋಬೇಕು ದೇಹ. ಆಯ್ತ್ರಿಪ್ಪ, ಮರ್ದಿನ ಎಲ್ಲ ಕೆಲಸ ಮಾಡಿ ಬಂದು, ಪ್ರಸಾದ ಐತೇನ್ರಿ ಅಂತಂದ್ಲಕ್ಕಿ. ಆದ ಬಾ ಅಂತಂದ್ಲು ಹೆಣ್ಮಗಳು. ನೀರು ಕೊಟ್ಲು, ನೀರು ಕುಡಿದ್ಲ ಹುಡುಗಿ, ತಣ್ಣಗೆ ನೀರು ಕುಡಿದ್ಲು. ಇವತ್ತು ಯಾಕೆ ರೊಟ್ಟಿ ಕೊಟ್ಟಿಲ್ಲ ಅಂತ ಕೇಳಲಿಲ್ಲ. ಆ ನೀರು ಕುಡಿದು ಗ್ಲಾಸ್ ಹಿಂಗೆ ಇಟ್ಟು ಎದ್ದು ಹೊರಗೆ ಬಂದ್ಲು. ಸೇವೆ ಮಾಡ್ಬೇಕಂತಂದ್ರೆ ಏನೆಲ್ಲ ಅನುಭವಿಸ್ಬೇಕಲ್ಲ ಅಂತ ಹುಡುಗಿ ನೋವು ಮಾಡಿಕೊಳ್ಳಕತ್ಲು. ಕಷ್ಟ ಆಗ್ತದಂತ ಬಿಟ್ಟು ಹೋಗ್ಲಿಲ್ಲಕ್ಕಿ, ಕಷ್ಟದ ಅಂತ ತಿಳ್ಕೊಂಡು ಬಿಟ್ಟು ಹೋಗ್ಲಿಲ್ಲ. ಆಕಿದ ಒಂದೇ ನಿರ್ಧಾರ ಇತ್ತು, ನನ್ನ ತಾಯಿನ ಜಾಕಿ ಮಾಡಬೇಕು, ನನ್ನ ತಾಯಿ ನನ್ನ ಹಿಂದೆ ಬಂದಾಳ, ಆಕಿನ ಜಾಕಿ ಮಾಡ್ಬೇಕು, ಆಕಿನ ವಯಸ್ಸಾಗ್ಯದ ಮಠದಾಗಿದ್ದಂತ ಜಾಕಿ ಮಾಡಬೇಕು.
ಆಕೆಗೊಂದು ಇರಾಕೊಂದು ಚಪ್ಪರದ ರೂಮ್ ಕೊಟ್ಟಿದ್ರು, ಮನೆ ಕೊಟ್ಟಿದ್ರು. ಆ ತಾಯಿ ಅಲ್ಲಿ ಇರ್ತಿದ್ಲು. ಅಂದಾಗ ಅಜ್ಜಾರು ಕರೆದ್ರಕ್ಕಿನ ದನ ಕಾಯ್ತಿದ್ಲಕ್ಕಿ ಹೆಣ್ಮಗಳಿಗೆ ಕರೆದ್ರು. ಏ ಬಾ ಇಲ್ಲಿ ಅಂತಂದ್ರೆ, ದಿನ ಇಷ್ಟೆಲ್ಲ ಕೆಲಸ ಮಾಡ್ತಿಲ್ಲ, ಇವತ್ತೊಂದ 5 ಮನೆ ಭಿಕ್ಷೆ ಬೇಡ್ಕೊಂಬರ್ಬೇಕು. ನಾನು ಮಾಡ್ದಾಗ ಇವತ್ತು ಪ್ರಸಾದ ಕೊಡೋದಿಲ್ಲ, ಭಿಕ್ಷೆ ಬೇಡ್ಕೊಂಬಂದು ಅದ ಊಟ ಮಾಡ್ಬೇಕು ನೀವು. ಯಪ್ಪ ಆಯ್ತ್ರಿಪ್ಪ. ಒಂದಿನ ಅಜ್ಜಾರು ಹೋಗಿದ್ರಂತೆ ಎಲ್ಲರ ಮನೆಗೆ. ನಮ್ಮ ಮಠದಾಗ ಆ ದನ ಕಾಯ್ತಾಳಲ್ಲ, ಅಯ್ಯೋ ಹೌದ್ರಿ ಅಪ್ಪ, ಏನು ಒಳ್ಳೆ ಹುಡುಗಿರಿಪ್ಪ, ಏನು ಕೆಲಸ ಮಾಡ್ತಾಳೆ, ಏನು ತಾನು ಭಾಳ ಒಳ್ಳೆ ಹುಡುಗಿರಿ ಅಂತ ಹೇಳ. ಸಾಕು ಸುಮೀರಿ ಅಂದ್ರಂತ ಅಜ್ಜಾರವ್ರು. ಸುಮೀರಿ ಸಾಕು ಅಂದು ಕುನ ಸುಮ್ಮಾದ್ರಂತವ್ರು ಶಿಷ್ಯ ಮಕ್ಕಳು. ನಾಳಿಂದ ಆಕಿ ಭಿಕ್ಷಕ್ಕೆ ಬರ್ತಾಳೆ. ಏಯಪ್ಪ ಭಾಳ ಚಲೋ ಆತ್ರಿಪ್ಪ, ಕಂತಿ ಭಿಕ್ಷಕ್ಕೆ ಬರ್ತಾಳ್ರಿ. ಏಪ್ಪ ನೀಡ್ತೀವಿ. ನೀಡುವುದಿಲ್ಲ. ಬಂದು ಭಿಕ್ಷಾ ಅಂದ ಅಂತ ಕೇಳಿಲ್ಲ ಅಂತ ತಿಳ್ಕೊರಿ, ಮನ್ಯಾಗ ಅಡಿಗಿತ್ತಂದ್ರೆ ಇಲ್ಲ ಅನ್ಬೇಕು. ಯಪ್ಪ ಹಂಗೆ ಅಂದ್ರ ಅಜ್ಜಾರು ನೀಡಬಾರ್ದು. ಆಯ್ತಪ್ಪ. ಮತ್ತೊಬ್ಬರು ಮನೆಗೆ ಹೋದ್ರು. ಅಪ್ಪರು ಬಂದ್ರಿ ಅಂದರು. ನಮ್ಮ ಮಠದಾಗ ಆಕಳ ಕಾಯ್ತಾಳೆ ಹೆಣ್ಮಗಳದಾಳಲ್ಲ, ಹೌದಪ್ಪ ಭಾಳ ಒಳ್ಳೆ ಹುಡುಗಿ. ಸಾಕಂದ್ರು ಅವ್ರು ಅಜ್ಜಾರು. ಏನು ಕೆಲಸ ಮಾಡ್ತಾಳೆ? ಸಾಕಂದ್ರು ಅಜ್ಜಾರು ಅವ್ರು. ಹೇಳಬಾರ್ದಕ್ಕಿಂತ ಸುದ್ದಿ ಅವ್ರ ಮುಂದೆ. ನಾಳಿಂದಕ್ಕಿ ಭಿಕ್ಷಕ್ಕೆ ಬರ್ತಾಳೆ ಎಲ್ಲರ ಮನೆಗೆ. ಅಯ್ಯಪ್ಪ ಕಂತಿ ಭಿಕ್ಷಕ್ಕೆಪ್ಪ, ಯಪ್ಪ ನೀಡ್ತೀವಪ್ಪ, ಮನೆಯಾಗೆಲ್ಲ ನೀಡ್ತೀವಿ, ರೊಟ್ಟಿ ಗಿಟ್ಟೆಲ್ಲ. ಅಂದ್ರೆ ಅಜ್ಜಾರು. ಯಾಕ್ರಿ ಅಪ್ಪ ನೀಡಬಾರ್ದು, ಮಾಡಿಲ್ಲ ಅಂತ ಹೇಳಬೇಕು. ಯಪ್ಪ ಹಂಗೆ ಆಕೈತ್ರಿ. ಅಂದ್ರೆ ಅಜ್ಜಾರು ಅವ್ರು. ಆಯ್ತ್ರಿ ಅಪ್ಪ. ಮತ್ತೊಂದು ಮನೆಗೆ ಹೋದ. ನಂದ್ಕುನ ಈಗ ನಮ್ಮ ಮಠದಾಗ ಆ ದನ ಕಾಯಕದಾಳಲ್ಲ, ಅಯ್ಯೋ ಹೌದ್ರಿ ಅಪ್ಪ, ಆಕಿನಂತ ಹುಡುಗಿನೇ ಎಲ್ಲಿ ಇಲ್ಲ. ಏನು ಕೆಸ ಹೊಡಿತಾಳೆ, ಏನು ಸಗಣಿ ಮಾಸ್ತಾಳೆ, ಏನು ದನ ಕಾಯ್ತಾಳೆ ಯಪ್ಪ ಭಾಳ. ಅಂದ್ರೆ ಅಜ್ಜಾರವ್ರು. ಅಂದ್ಕುನ ಯಪ್ಪ ಏನು ಹೇಳ್ರಿ, ಕಂತಿ ಭಿಕ್ಷಕ್ಕೆ ಬರ್ತಾಳಕ್ಕಿ. ಯಪ್ಪ ನೀಡ್ತೀವಿ ಭಿಕ್ಷಕ್ಕ. ನೀಡೋದಲ್ಲ, ನೀಡಕ್ಕೆ ಹೋಗ್ಬಾರ್ದು. ಮತ್ತೆ ಏನು ನೀಡ್ಬೇಕಪ್ಪ? ಏನೂ ಮಾಡಿಲ್ಲ ಅಂತ ಅನ್ಬೇಕು. ಮತ್ತು ಅಲ್ಲೇ ಬಾಗಲ್ದಾಗ ನಿಂತ್ಕೊಂಡ್ರೆ ಏನು ಮಾಡ್ಬೇಕು? ಏನು ಮಾಡ್ಬೇಕಂದ್ರೆ ಕಲ್ಲು ತೊಗೊಂಡು ಒಗಿಬೇಕು. ಬಳ್ಳೊಳ್ಳು ಜಜ್ಜಿದಿರ್ತದಲ್ಲ, ಆ ಕಲ್ಲು ತೊಗೊಂಡು ಒಗದ್ರೆ ತಲೆಯನ್ನು ರಗತ ಸೋರ್ಬೇಕು ನೋಡ್ರಿ, ರಗತ ಸೋರಂಗ ಹೊಡಿಬೇಕಂದ್ರೆ ಅಜ್ಜಾರವ್ರು. ಯಪ್ಪ ಹೆಂಗೆ ಆಗ್ತದ್ರಿ? ಅಂದ್ರೆ ಅಜ್ಜಾರವ್ರು. ಹೊಡಿಬೇಕು ಅಂದ್ರೆ ಅವ್ರು. ಆಯ್ತ್ರಿಪ್ಪ. ಮರ್ದಿನ ಆಯ್ತಲ್ಲ, ಇವ ಕೋರಾಣ್ಯದಲ್ಲಿ ಭಿಕ್ಷೆ ಅಂತ ಬಂದ್ಲಕ್ಕಿ. 18-19 ವಯಸ್ಸಿನ ಹುಡುಗಿ, ಮನೆ ಬಿಟ್ಟಿದ್ಲು, ಬಡತನ ತಿಪ್ಲ. ಕೋರಾಣ್ಯದಲ್ಲಿ ಭಿಕ್ಷೆ ಅಂತ ತಿಳ್ಕೊಂಡು ಬಂದ್ಲು. ಆ ಹೆಣ್ಮಗಳು ಗಂಡಗೆ ಬುತ್ತಿ ಕಟ್ಟಕತ್ತಿದ್ಲು. ಒಂದು ತಾಟ್ನಿಗೆ ಎಲ್ಲ ಹಾಕ್ಕೊಂಡು ಅಜ್ಜರ ಮಠದ ಇದ್ಲಾಕಿ ಭಿಕ್ಷೆ ಬೇಡಕ್ಕೆ ಬಂದಿದ್ಲಲ್ಲ, ಅದನ್ನ ನೋಡಿದ್ಲು. ಯಾವ ಕೋರಾಣ್ಯದಲ್ಲಿ ಭಿಕ್ಷೆ ಅಂದಾಗ ಆಕೆ ಪಟಕನೆ ಹಿಂಗೆ ತಾಟ್ ಸರಿಸ್ತಕ್ಕೆ, ಯವ್ವ ಏನೂ ಮಾಡಿಲ್ಲ, ಇನ್ನ ಮಾಡ್ಬೇಕತ್ ಮಾಡೀನಿ ಕಾಣ್ತದ ಆಕಿಗೆ. ರೊಟ್ಟಿ ಪಲ್ಯ ಅನ್ನ ಚಟ್ನಿ ಎಲ್ಲ ಕಾಣ್ತದೆ. ಅದನ್ನ ಹಿಂಗೆ ಸೈಡ್ ಸರಿಸಿ ಯವ್ವ ಏನೂ ಮಾಡಿಲ್ಲ. ಅಜ್ಜರು ಹೇಳಿದ್ರೆ ಏನೂ ನೀಡಬಾರ್ದಂತ. ಯವ್ವ ಆಯ್ತು ಬಿಡ್ರಿ, ನನ್ನ ಪಾಲಿಗೆ ಏನದ ಅದು. ಮತ್ತೆ ಮುಂದ್ಲ ಮನೆಗೆ ಹೋದ್ಲು. ಯಾವ ಕೋರಾಣ್ಯದಲ್ಲಿ ಭಿಕ್ಷೆ ಅನ್ಲಂತ. ಆಕಿ ತಗೊಂಡು ಊಟಕ್ಕೆ ಕುಂತಿದ್ಲು, ಊಟ ಮಾಡಕತ್ತಿದ್ಲು. ಯವ್ವ ಅಜ್ಜರು ಹೇಳಿಲ್ಲಕ್ಕಿ ಬಂದು ಅಂದ್ಕೊಂಡು ಆಕೆ ಪಟಕನ ಹಿಂದಕ್ಕೆ ಸರಿಸ್ಬಿಟ್ಲು. ಯವ್ವ ಮಾಡ್ಬೇಕತ್ ಮಾಡೀನಿ, ನನಗೂ ಜಡ ಆಗ್ಯದ, ಆಮೇಲೆ ಮಾಡ್ತೀನಿ, ಆರಾಮಿಲ್ಲ. ಊಟಕ್ಕೆ ಕುಂತಕ್ಕಿ ನೀಡಲಿಲ್ಲ. ಯಾಕ? ಅಜ್ಜಾರು ಹೇಳಿದ್ರು ನೀಡಬೇಡ ಅಂತ. ನನ್ನ ದೈವದಾಗ ಹಿಂಗೆ ಬರ್ದಿದ್ರಿ ಏನು ಮಾಡೋಕ್ಕಾಕತ್ತಂತ ಹುಡುಗಿ 19 ವಯಸ್ಸಿನ ಹುಡುಗಿ ಮತ್ತೆ ಮುಂದಕ್ಕೆ ಹೋದ್ಲು. ಯವ್ವ ಕೋರಾಣ್ಯದಲ್ಲಿ ಭಿಕ್ಷೆ ಅನ್ಲು. ಯವ್ವ ಯಾರದಿರಿ ಕೋರಾಣ್ಯದಲ್ಲಿ ಭಿಕ್ಷೆ ಅನ್ಲು. ಅದಾಳ ಒಳಗೆ ಹೆಣ್ಮಗಳು. ಅಜ್ಜಾರು ಹೇಳಿದ್ರಲ್ಲ, ಅಯ್ಯ ನಿನ್ನ ಕೋಡಿ ಎಟ್ಟು ಓದಿರ್ತಿದಿ, ಯಾರು ಇಲ್ಲಂದ್ರೆ ಸುಮ್ಮನೆ ಹೋಗಬಾರ್ದೇನೆ ಮುಂದೆ. ಯವ್ವ ಹೊಟ್ಟೆ ಹಸ್ತದ, ಕೆಲಸ ಮಾಡೀನಿ, ಅಜ್ಜಾರ ಕಂತಿ ಭಿಕ್ಷೆ ಮಾಡ್ಕೊಂಬಂತ ಕಳಿಸ್ಯಾರ, ಯಾರೂ ಹಾಕಿಲ್ಲ ಜೋಳಿಗೆ. ಯವ್ವ ನೀ ಯಾರ ಹಾಕು, ಮಾಡಿಲ್ಲ ಮನ್ಯಾಗ, ನಡಿ ಮುಂದಂದ್ರು. ಯವ್ವ ಹಂಗೆ ಮಾಡಬೇಡಿ ಯವ್ವ, ಕರುಣೆ ತೋರಿವ, ಕೋರಾಣ್ಯದಲ್ಲಿ ಭಿಕ್ಷೆ ಅಂತಲ್ಲ ಹೆಣ್ಮಗಳು. ಮಾಡಿಲ್ಲ ಅಂತ ಒಂದ್ಸರಿ ಹೇಳಿ ತಿಳಿತಿದ್ದಿಲ್ಲ ನಿನಗೆ. ಅಜ್ಜಾರು ಹೇಳಿದ್ರಲ್ಲ, ಬಳ್ಳೊಳ್ಳಿ ಜಜ್ಜದ ಗುಂಡು ತೊಗೊಂಡು ತಲೆ ಹೊಡಿಬೇಕಂತ. ಯವ್ವ ಕೋರಾಣ್ಯದಲ್ಲಿ ಭಿಕ್ಷೆ ಯವ್ವ ಅಂತಂದ್ಲು. ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದು ಅಂತ ತೊಗೊಂಡು ಅಡುಗೆ ಮನೆಗೆ ಹೋದಕ್ಕಿನಿ ಆ ಬಳ್ಳೊಳ್ಳಿ ಜಜ್ಜು ಗುಂಡು ತೊಗೊಂಡು ಹಿಂಗೆ ರಿಮ್ಮನ ತಲೆ ಹೊಡೆದ್ಬಿಟ್ಲು. 19 ವಯಸ್ಸಿನ ಹುಡುಗಿ. ಆ ಕಲ್ಲು ಬಂದು ಬಡದಾಗ ಗುಮ್ಮುಟ್ಟೆದ್ದ ರಗತೆಲ್ಲ ತಳ 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 ಅಂತ ಸೋರಾಕತ್ತು. ತಾಯಿನ ನೆನೆಸ್ತಾಳ. ತಾಯಿನ ಜಾಕಿ ಮಾಡ್ಲು. ಏನು ಗುರುವಿನ ಸೇವಾ ಮಾಡ್ಬೇಕು. ಗುರುವಿನ ಸೇವಾ
ಎಷ್ಟು ಮಾಡಲಿ? ಯಾರೋ ಒಂದು ತುತ್ತು ಜೋಳಿಗೆಗೆ ಅನ್ನ ನೀಡಂಗಿಲ್ಲ ಅಂತಂತಂದ್ರ, ಅಣ್ಣ ಮನೆ ಬಿಟ್ಟು ಹೊರಗೆ ಹಾಕ್ಯಾನ ಅಂತಂತಂದ್ರ, ತಾಯಿನ ನೋಡ್ಕೊಳ್ಳೋ ಏನು ಗುರುವಿನ ಸೇವಾ ಮಾಡ್ಲ ಅಂತ ತಿಳ್ಕೊಂಡು 19 ವಯಸ್ಸಿನ ಹುಡುಗಿ ಹತ್ಗೋ ಅಂತ ಮಠಕ್ಕೆ ಬಂದ್ರು. ಅಪ್ಪ ಮಠದಾಗ ಕುಂತಿದ್ದ, ಬಂದೇನು ಕಂತಿ ಭಿಕ್ಷೆ ಬೇಡ್ಕೊಂಡು, ಏಪ ಬಂದೆ ಅಂದ್ಲ. ಮತ್ತೆ ಏನೇನು ನೀಡಿದ್ರು? ಮೊದಲಾಕೆ ಬಹಳ ಸೇವೆ ಮಾಡ್ತಿದ್ಲು, ಗುರುವಿನ ಒಲಮ ಆಗಿತ್ತು. ಏನೇನು ನೀಡಿದ್ರು ಅಂತ ಕೇಳಿದ್ರು. ಕೋರಣ್ಯದಲ್ಲಿ ಭಿಕ್ಷೆ ಅಂದಾಗ ಏನೇನು ನೀಡಿದ್ರು? ಯಪ್ಪ ನೀ ಏನೇನು ಹೇಳಿ ಅದನ್ನ ನೀಡ್ಯಾರ ಯಪ್ಪ ಅಂತಕಿ ಅಂದ್ಲು. ಯಪ್ಪ ನೀ ಏನು ಹೇಳಿದಲ್ಲ ಅದನ್ನ ನೀಡ್ಯಾರ. ಅಜ್ಜರನ್ಲು ಸೇವಾಭಾವ ತಟ್ಟೆ ಅದಕ್ಕಿಗೆ. ಯಾರ ಹೇಳಿದ್ರನಕ್ಕೆ ಅಜ್ಜಾರ ಹಿಂಗೋಗಿ ಹೇಳಿದ್ದು? ಯಾರಿಗೂ ಹೇಳಿದ್ದಿಲ್ಲ. ಅಕ್ಕಿ ಅಂದ್ಲು, ಇನ್ನು ಮುಂದೆ ಅದನ್ನ ಮಾಡಬೇಕು. ರಗತ ಸೋರ್ತದ. ಅಜ್ಜಾರಕ್ಕಿಗೆ ಪಾಪ ಅನ್ಲಿಲ್ಲ, ಏನು ಅನ್ಲಿಲ್ಲ. ನಡಿ ಜಳಕ ಮಾಡಿ, ಮುಂದೆ ಕೆಲಸ ನಾವು ಆ ಜಳಕ ಮಾಡ್ಬೇಕು. ಹೋಗ್ಬೇಕು ನಟಿಗೆ. ತಾಯಿಗೊಂದು 60-65 ವಯಸ್ಸಾಗಿದ್ವಲ್ಲ, ತಾಯಿ ಸತ್ತು ಬಿಟ್ಲು. ತಾಯಿನ ಜಾಕಿ ಮಾಡ್ಬೇಕಂತ ತಿಳ್ಕೊಂಡು ಹಗಲೆಲ್ಲ ಮಠದಾಗ ಸೇವೆ ಮಾಡಿ ತೊಳೆದು ಬಳದು ಸಗಣಿ ಆಕಳ ಇಂಥದೆಲ್ಲ ಮಾಡಿ ತಾಯಿನ ಒಂದೇ ಜಾಕಿ ಮಾಡ್ಬೇಕು. ನಾನು ಅಣ್ಣ ಹೊರಗೆ ಹಾಕೇನ ಇಬ್ಬರಿಗೆ ತಾಯಿನ ಜಾಕಿ ಮಾಡ್ಬೇಕು ಅಂತ ತಿಳ್ಕೊಂಡು 19-18 ವಯಸ್ಸದ ಹುಡುಗಿ ಛಲ ತೊಟ್ಟಿದ್ಲಲ್ಲ, ಇನ್ನೇನು ಜಳಕ ಮಾಡ್ಕೊಂಬಂದೆಲ್ಲ ಮತ್ತೆ ಮಠದ ಕೆಲಸ ಮಾಡ್ಬೇಕನ್ನಟ್ಟಿಗೆ ಯಾರೋ ಒಬ್ಬರು ಕದ್ರು. ಏ ಹುಚ್ಚಿ ಬಾ ಇಲ್ಲಿ, ಏನಿದು ಆಕಾರ ರಗತ್ ಸೊರಕತ್ತದ. ಇವಾಗ ಹಿಂಗೋಗಿದ್ದು ಇದನ್ನೆಲ್ಲ ಕೊಟ್ಟಾರ ನನ್ನ ಜೋಳಿಗೆ ಅಂತ ಹಾಕ್ಯನ್ಲು. ಅದು ಬಿಡು, ನಿನ್ನ ತಾಯಿ ಸತ್ತಾಳ. ಎದಿ ಜಲ್ ಅಂತದ. ತಾಯಿಗೆ ಜಾಕಿ ಮಾಡಲಿಲ್ಲ. ತಾಯಿ ಸೇವೆ ಮಾಡ್ಬೇಕಂತಂದೆ ಸೇವಾ ಸಿಗ್ಲಿಲ್ಲ. ಏನೆಲ್ಲ ಕನಸು ಕಟ್ಕೊಂಡು ಕುಂತಿದ್ದೆ ನಮ್ಮ ಅವ್ವನ ಮ್ಯಾಲೆ. ನಮ್ಮ ಅಣ್ಣ ಹೊರಗೆ ಹಾಕಿದ್ನ ನಮ್ಮ ಅವ್ವನ ಚಂದಂಗೆ ನೋಡ್ಬೇಕು, ನಮ್ಮ ಅವ್ವಗೆ ದುಃಖ ಆಗಬಾರ್ದು ಅಂತ ತಿಳ್ಕೊಂಡು ಏನೆಲ್ಲ ಹರಕೆ ಒತ್ತಿದ್ನಲ್ಲಪ್ಪ ಭಗವಂತ, ಇಂಥದ್ದು ಯಾಕೆ ಕೊಟ್ಟಿ ಅಂತ ತಿಳ್ಕೊಂಡು ಆ ವಯಸ್ಸಿನ ಹುಡುಗಿ ಹೇಳಕತ್ತಿದ್ಲು. ಏನದು ಗದ್ಲ ಅಂತಂದ್ರೆ ಅಜ್ಜಾರು. ಆ ಹೇಳ್ದಕ್ಕಿ ಆ ಮಠದ ದನ ಕಾಯಕ್ಕಿಬ್ಬರು ಬಂದರು. ಯಪ್ಪ ಇವ್ರ ತಾಯಿ ಸತ್ತಾಳ್ರಿ, ಏನು ಮಾಡ್ಬೇಕು ಈಗ? ತಾಯಿ ಸತ್ರ ಯಪ್ಪ, ಅದಕ್ಕೆ ಮಗಳು ಇಲ್ಲಿ ಅದಾಳ, ಆಕಿನೇ ಎಲ್ಲ ಅದ್ರ ಕಾರ್ಯ ಮಾಡ್ತಾಳ. ಹೋದ್ರು. ಅವ್ರವ್ ಒಂದೇ ಹೇಳಿದ್ಲು ಗುರುಗಳಿಗೆ, ನನ್ನ ಮಗಳಿಗೆ ಲಿಂಗ ದೀಕ್ಷೆ ಕೊಟ್ಟು ಆಕಿನ ಪುಣ್ಯವತಿ ಮಾಡ್ರಿ ಅಂತ ಒಂದೇ ಬೇಡಿಕೊಂಡಿದ್ಲು ಆಕಿ ಗುರುವಿನ ಪಾದದೊಳಗೆ. ಅವ್ರವ್ವ ಅಜ್ಜರಿನ ದೀಕ್ಷೆನೆ ಕೊಟ್ಟಿದ್ದಿಲ್ಲ, ಬರೀ ಸೇವೆ ನಡೆದಿತ್ತು, ಪರೀಕ್ಷೆ ನಡೆದಿತ್ತು. ಆ ಹೆಣ್ಣದ ಹತ್ರ ಹೋದ್ರು. ಒಂದ ಕೇಳಿದ್ರ ಆಕಿಗೆ, ನಿನ್ನ ತಾಯಿ ಸತ್ತಳನ್ನ ನೀನು ನೋಡಕ್ ಹೋಗಿದಿ, ನಿನಗೆ ತಾಯಿ ಮುಖ್ಯನೋ ನಾ ಲಿಂಗ ದೀಕ್ಷೆ ಕೊಡೋದು ಮುಖ್ಯನೋ? ನಾ ಲಿಂಗ ದೀಕ್ಷೆ ಸದ್ದ ಕೊಡ್ತೀನಿ ಅಂತಂದ್ರೆ ನಿನಗೆ ತಾಯಿ ಬೇಕೋ ಗುರು ಬೇಕಂತ ಗುರು ಆ ಸ್ಮಶಾನದಾಗ ನಿಂತು ಹೇಳ್ತಿರ್ಬೇಕಾದ್ರೆ ಯಪ್ಪ ಏನಂದ್ರಿ ಅಂತ 19 ವಯಸ್ಸಿನ ಹುಡುಗಿ ಕೇಳಿಲ್ಲೋ. ಏನೂ ಇಲ್ಲ, ನಿನ್ನ ತಾಯಿ ತೀರ್ಕೊಂಡಳ ಹೌದಿಲ್ಲ? ಹೌದಪ್ಪ, ಆಕಿನ ಮಣ್ಣಿಂದ ನಾನಾ ಮಾಡಬೇಕು. ಮತ್ತೆ ಈ ಸದ್ದನ ಲಿಂಗ ದೀಕ್ಷೆ ಕೊಡ್ತೀನಿ ಅಂತಂದ್ರೆ ನಿಮ್ಮವ್ವ ಲಿಂಗ ದೀಕ್ಷೆ ಕೊಟ್ಟು ನನ್ನ ಮಗಳನ್ನ ಪುಣ್ಯವತಿ ಮಾಡು ಅಂತ ಮಾತು ತಗೊಂಡಾಳ. ಈ ಸದ್ದ ನಾನು ಲಿಂಗ ದೀಕ್ಷೆ ಕೊಡ್ತೀನಿ ಅಂತಂದ್ರೆ ನಿಮ್ಮ ಮಠಕ್ಕೆ ಬರ್ತೇವೆ, ನಿಮ್ಮವ್ವನ ಮುಂದೆ ಹತ್ಕೊಂತ ನಿಂದಿರ್ತೇವೆ ಅಂತ ಕೇಳಿದಾಗ ಆ 18-19 ವಯಸ್ಸಿನ ಹುಡುಗಿ ಅಂತಾಳಂತ, ಯಪ್ಪ ನಮ್ಮ ಅವ್ವನ ಹೆಣ ಇಲ್ಲೇ ಇರ್ಲಿ, ನೀನ್ ಹಿಂದೆ ಬರ್ತೀನಿ, ನಂಗೆ ಲಿಂಗ ದೀಕ್ಷೆ ಕೊಡೋದು ಸಜ್ಜಲ ಗುಡ್ಡದ ಸಜ್ಜಲಮ್ಮ ಆದ್ರಿ ಜಗತ್ತಿಗೆ ಹಾಲು ಮದದ